2011 ಇಂದ ಐ ಬೀನ್ ಸೈಕ್ಲಿಂಗ್ ಆ್ಯಂಡ್ ಐ ಬೀನ್ ಅಸೋಸಿಯೇಟೆಡ್ ವಿತ್ ಸೈಕ್ಲಿಂಗ್ ಕಮ್ಯುನಿಟಿ. ಐ ಬೀನ್ ಪಾರ್ಟ್ಸ್ ಆಫ್ ಸೈಕ್ಲಿಂಗ್ ಗ್ರೂಪ್ಸ್. ಆಮೇಲೆ ನಿಮ್ಗಾಗಲೇ ಒಂದು ವಾಲಂಟಿಯರ್ ಮಾಡಿ ಸೇರಿಕೊಂಡೆ ಅಂತ ಹೇಳಿದ್ನಲ್ಲ, ಅದೇ ಆರ್ಗನೈಸೇಷನ್ಗೆ ಐ ವರ್ಕ್ ಆ್ಯಸ್ ಅ ಮಾರ್ಕಿಂಗ್ ಡೈರೆಕ್ಟರ್. ಅಂದರೆ ಆ ರೂಟ್ ಕೋರ್ಸ್ ಹೆಂಗಿರುತ್ತೆ ಅದನ್ನು ರೆಕ್ಕಿ ಮಾಡಿ. ಸೊ ದಟ್ಸ್ ಹೌ ಬ್ಯೂಟಿಫುಲ್ ಮೈ ಜರ್ನಿ ಇಸ್. ಇದ್ರ ಜೊತೆಗೆ ನಾನು ರೇಸ್ಗೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿ ಒಂದು ರೇಸ್ಗೆ ಐ ಹ್ಯಾಡ್ ಕಾಂಪಿಟೆಡ್ ಆಲ್ಸೋ ವೇ ಬ್ಯಾಕ್ ಇನ್ 2017. ತುಂಬ ವರ್ಷ ಹಿಂದೆ ಶಿವಮೊಗ್ಗದಲ್ಲಿ ಒಂದು ಕಾಂಪಿಟೇಷನ್ ನಡೀತು. ಆವಾಗ ಒಂದು ಸೈಕಲ್ ರೇಸಲ್ಲೂ ಹೋಗಿದ್ದೆ. ನನ್ನ ಹತ್ರ ಇದು ಸೈಕಲ್ ಬೇರೆ ಸ್ಥಾನ ಹಿಡಿದು, ಆಮೇಲೆ ಅಲ್ಲಿದ್ದು ಸೈಕಲ್ ಬೇರೆ ಸ್ಥಾನ ಹಿಡಿದು. ದೇರ್ ವೇರ್ ಪೀಪಲ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್ ಕಾಂಪೀಟ್ ಮಾಡೋಕ್ಕೆ ಅಂತ, ಯಾಕೆಂದರೆ ಅದು ಪ್ರೈಸ್ ಅಮೌಂಟ್ ತುಂಬ ದೊಡ್ಡದಿತ್ತು. ಸೊ ಐ ಎಂಡೆಡ್ ಅಪ್ ಹ್ಯಾವಿಂಗ್ 7th ಪೊಸಿಷನ್. ಆಮೇಲೆ ನಂಗೆ ಅನಿಸ್ತು ಐ ಕ್ಯಾನ್ ಡೂ ರಿಯಲಿ ವೆಲ್, ಬಟ್ ಪ್ರೊವೈಡೆಡ್ ಐ ಹ್ಯಾವ್ ಟು ಇನ್ವೆಸ್ಟ್ ಆನ್ ದ ಸ್ಪೋರ್ಟ್. ಸೊ ಈಗಲೂ ನಮ್ಗೇನು ಕಲ್ಪನೆ ಇದೆ ಅಂದರೆ ಸೈಕಲ್ ಅಂದರೆ ಒಂದು 10,000, 5,000 ಇಲ್ಲ 4,000 ಆ ಥರ ಅನಿಸುತ್ತೆ. ಆದರೆ ವೆನ್ ಯು ಆರ್ ಇನ್ ಟು ಕಾಂಪಿಟೇಷನ್ ಆರ್ ವೆನ್ ಯು ಆರ್ ಇನ್ ಟು ಕಾಂಪಿಟೇಟಿವ್ ಸೆಗ್ಮೆಂಟ್, ಆ ಸೈಕಲ್ಗಳೆಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ಸ್ಪೋರ್ಟ್ಸಲ್ಲಿ ಯಾವಾಗಲೂ ಒಂದು ಅವೇರ್ನೆಸ್ ಆ್ಯಂಡ್ ಅದರ್ ಒನ್ ಇಸ್ ಬಿಗ್ ಚಾಲೆಂಜಸ್ ಅಫೋರ್ಡೆಬಿಲಿಟಿ. ಸೊ ನಂಗೆ ಗೊತ್ತಾಯಿತು ನನ್ನ ಫೈನಾನ್ಷಿಯಲ್ ಕಂಡೀಷನ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ, ಇಲ್ಲ ನನ್ನ ಅಪ್ಪನ ಹತ್ರನೂ ಕೇಳೋಕ್ಕಾಗಲ್ಲ ಅಂತ ನಂಗೆ ಗೊತ್ತಿತ್ತು. ಸೊ ದಟ್ ವಾಸ್ ದ ಫಸ್ಟ್ ರೇಸ್ ಆ್ಯಂಡ್ ದಟ್ ವಾಸ್ ದ ಲಾಸ್ಟ್ ರೇಸ್. ಅದಾದಮೇಲೆ ನಾನು ರೇಸ್ ಮಾಡಲಿಲ್ಲ, ಬಟ್ ಐ ಸ್ಟಿಲ್ ಫಾಲೋಡ್ ದಿ ಪ್ಯಾಷನ್ ಆಫ್ ಬೀಯಿಂಗ್ ಇನ್ ಸೈಕ್ಲಿಂಗ್. ಸೊ ಅವತ್ತಿಂದ ಇವತ್ತವರೆಗೂ ಐ ಹವ್ ಬೀನ್ ಎಕ್ಸ್ಪ್ಲೋರಿಂಗ್ ಆನ್ ಬೈಸೈಕಲ್. ಸೊ ಈ ಒಂದು ಜರ್ನಿಲಿ ಐ ಹವ್ ಮೆಟ್ ಪೀಪಲ್, ಐ ಹವ್ ಸೀನ್ ಹೌ ಬ್ಯೂಟಿಫುಲ್ ದಿಸ್ ಸ್ಪೋರ್ಟ್ ಇಸ್. ಅಟ್ ದ ಸೇಮ್ ಟೈಮ್ ಐ ಹವ್ ಆಲ್ಸೋ ನೋನ್ ಆ್ಯಂಡ್ ಅಂಡರ್ಸ್ಟುಡ್ ಹೌ ರಿಸ್ಕಿ ಕ್ಯಾನ್ ದಿಸ್ ಸ್ಪೋರ್ಟ್ ಬಿ ಆಲ್ಸೋ. ಆಮೇಲೆ ಇದರಲ್ಲೇ ಕೆರಿಯರ್ ಮಾಡ್ಬೋದಾ ಅಂತ ನಿಮ್ಮ ಪ್ರಶ್ನೆ ಇತ್ತು. ಸೊ ಇದರಲ್ಲೇ ಕೆರಿಯರ್ ಮಾಡ್ಬೋದು. ತುಂಬ ಆಪರ್ಚುನಿಟೀಸ್ಗಳಿದೆ. ಸೇ ಫಾರ್ ಎಕ್ಸಾಂಪಲ್, ಒನ್ ಆಫ್ ದ ಪ್ರೀಮಿಯಮ್ ಸೈಕ್ಲಿಂಗ್ ಸ್ಟೋರ್ಸ್ ಇನ್ ಬ್ಯಾಂಗ್ಳೂರ್, ಅದು ನೀವು ಓಪನ್ ಮಾಡಬೇಕಂದ್ರೆ ನಿಮ್ಮ ಹತ್ರ 1 ಕೋಟಿ ಇರಬೇಕು. ಅಂದರೆ ಸೈಕ್ಲಿಂಗ್ ಇಸ್ ಆಲ್ಸೋ ಅ ಸ್ಪೋರ್ಟ್ ವಿಚ್ ಇಸ್ ಗೋನ್ ಟು ಟೇಕ್ ಅ ಶೇಪ್ ಇನ್ ವೆರಿ ನೆಕ್ಸ್ಟ್ ಫ್ಯೂ ಇಯರ್ಸ್. ಇಟ್ ಇಸ್ ಗೋನ್ ಬಿ ಅ ಸ್ಪೋರ್ಟ್ ವೆರಿ ಅಸೋಸಿಯೇಟೆಡ್. ಯಾವುದೋ ಒಂದು ಸ್ಪೋರ್ಟಲ್ಲಿ ತುಂಬ ಕಾಸ್ಟ್ಲಿ ಅಂದರೆ ಗಾಲ್ಫ್ ಇದೆ ಅಲ್ಲ, ಅದೇ ಥರ ಸೈಕ್ಲಿಂಗ್ ಆಗ್ತಾ ಇದೆ ಇವಾಗ. ಸೊ ಡೆಫಿನೆಟ್ಲಿ ಇಟ್ ಇಸ್ ಗೋಯಿಂಗ್ ಟು ಬಿ ಒನ್ ಆಫ್ ದಿ ಎಲೈಟ್ ಸ್ಪೋರ್ಟ್ಸ್. ಎಸ್ ಹೌದು. ಈ ಒಂದು ಲಾಸ್ಟ್ ಮಂತಲ್ಲಿ ಒಂದು ರೇಸ್ ನಡೆಯುತ್ತೆ. ಪ್ರತಿ ವರ್ಷವೂ ರೇಸ್ ನಡೆಯುತ್ತೆ, ನಂದಿ ರೇಸ್ ಅಂತ. ಆ ನಂದಿ ರೇಸ್ಗೆ ಏನಂದರೆ ಒಂದು ಪಾಯಿಂಟಿಂದ ಸ್ಟಾರ್ಟ್ ಮಾಡ್ತೀವಿ. ಆ ಪಾಯಿಂಟಿಂದ ಸ್ಟಾರ್ಟ್ ಮಾಡಿ ನಂದಿ ಬೆಟ್ಟ ಹತ್ತಿಸ್ಬೇಕು. ಸೊ ಆ ಒಂದು ರೇಸ್ಗೆ ಸುಮಾರು 150ರಿಂದ 200 ಜನ ಬೆಂಗಳೂರಿಂದನೇ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ, ಬೇರೆ ಕಡೆಯಿಂದ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಈ ಒಂದು ಸ್ಪೋರ್ಟ್ಗೆ ತುಂಬ ಆಯಾಮಗಳಿದೆ. ಆಮೇಲೆ ಇವಾಗಂತೂ ತುಂಬ ಜಾಸ್ತಿ ಅವೇರ್ನೆಸ್ ಇದೆ. ಮುಂಚೆ ಯಾರೋ ಒಂದು ಕಾಂಪಿಟೇಷನ್ಗೆ ಹೋದರೆ ಒಂದು 10 ಜನ, 20 ಜನ, 30 ಜನ ಈ ಥರ ಇರ್ತಾಯಿತ್ತು. ಇವಾಗ ಒಂದು 150 ಜನ, 200 ಜನ ಆ ಥರ ಮಾಡ್ತಾಯಿದ್ದಾರೆ. ಆ್ಯಂಡ್ ನಾನು ಲಾಸ್ಟು ಒಂದು ನ್ಯಾಷನಲ್ ಗೇಮ್ಸ್ಗೆ ಹೋಗಿದ್ದೆ. ಈ ವರ್ಷ ನ್ಯಾಷನಲ್ ಗೇಮ್ಸಲ್ಲಿ ಗೋವಾಗೆ ಹೋಗಿದ್ದೆ. ಆ ಗೋವಾಗೆ ಹೋದಾಗ ಐ ವಾಸ್ ಆಲ್ಸೋ ಟೆಕ್ನಿಕಲ್ ಅಫಿಷಿಯಲ್ ದೇರ್. ಸೊ ದಟ್ ಈಸ್ ಆಲ್ಸೋ ಆನ್ ಆಪರ್ಚುನಿಟಿ. ಅಂದರೆ ರೆಗ್ಯುಲರ್ ಆಗಿ ಇನ್ಕಮ್ ಇರಲ್ಲ, ಆದರೆ ಯು ವುಡ್ ಸ್ಟಿಲ್ ಗೆಟ್ ಇನ್ಕಮ್ ವೆನ್ ಯು ಗೋ ದೇರ್ ಆಸ್ ಟೆಕ್ನಿಕಲ್ ಅಫಿಷಿಯಲ್. ದೇರ್ ಆರ್ ಕ್ವಾಲಿಫಿಕೇಷನ್ಸ್ ಫಾರ್ ಇಟ್. ಯು ಹ್ಯಾವ್ ಟು ನೋ ದಿ ಸ್ಪೋರ್ಟ್ಸ್ ವೆಲ್ ಇನ್ ಅಡ್ವಾನ್ಸ್. ಯು ಹ್ಯಾವ್ ಟು ಆಲ್ಸೋ ಹ್ಯಾವ್ ಅ ಸರ್ಟಿಫಿಕೇಷನ್ ವಿಚ್ ಐ ಹ್ಯಾಡ್ ಆ್ಯಂಡ್ ದೆನ್ ಐ ಗಾಟ್ ಥ್ರೂ ಇಟ್. ಸೊ ದಟ್ ಈಸ್ ಆಲ್ಸೋ ಆನ್ ಆಪರ್ಚುನಿಟಿ. ಯು ಕ್ಯಾನ್ ಬಿ ಕೋಚಸ್. ನಿಮಗೆ ಹೇಗೆ ಸಂಗೀತ ಕ್ಲಾಸ್ ಇದೆಯಲ್ಲ, ಅದೇ ಥರ ಸೈಕಲ್ ತುಳಿಯೋದಕ್ಕೆ, ಸೈಕಲ್ ಅಭ್ಯಾಸ ಮಾಡೋದಕ್ಕೆ ಅದಕ್ಕೂ ಕೋಚಸ್ ಇರ್ತಾರೆ. ಆ್ಯಂಡ್ ಯು ಕ್ಯಾನ್ ಬಿ ಎ ಸರ್ಟಿಫೈಡ್ ಕೋಚ್. ಟ್ರಯತ್ಲಾನ್ ಅಂತ ಒಂದು ಸ್ಪೋರ್ಟ್ ಹೇಳಿದ, ಇಟ್ಸ್ ಅ ವೆರಿ ಎಕ್ಸ್ಪೆನ್ಸಿವ್ ಸ್ಪೋರ್ಟ್ ಅಗೇನ್. ಸೊ ಯು ಕ್ಯಾನ್ ಸ್ಟಿಲ್ ಬಿ ಅ ಕೋಚ್, ಯು ಕ್ಯಾನ್ ಸ್ಟಿಲ್ ಬಿ ಪಾರ್ಟಿಸಿಪೆಂಟ್, ಯು ಕ್ಯಾನ್ ಡೂ ಲಾಟ್ ಆಫ್ ಥಿಂಗ್ಸ್. ಬೇರೆ ಬೇರೆ ಆಪರ್ಚುನಿಟೀಸ್ಗಳಿದೆ. ಸೈಕಲ್ ಅಂಗಡಿ ಹೇಳಿದೆ, ಅದೇ ಥರ ಸೈಕಲ್ ಮೆಕ್ಯಾನಿಕ್ಸ್ ಇವತ್ತು ಏನು ನೋಡ್ತಾ ಇದ್ದೀವಲ್ಲ ನಾವು, ಇನ್ನೂ ಒಂದು ಕಾನ್ಸೆಪ್ಷನ್ ಇದೆ, ನಿಮ್ಮ ಪಂಚರ್ ಅಂಗಡಿ ಇಟ್ಕೊಂಡಿದೆಯಾ, ಅದು ಇಟ್ಕೊಂಡಿದೆಯಾ, ಇದು ಇಟ್ಕೊಂಡಿದೆಯಾ ಅಂತ. ಸೊ ಟುಡೇ ನೀವು ಸೈಕ್ಲಿಂಗ್ ಸ್ಪೋರ್ಟ್ ಅಂತ ನೋಡಿದ್ರೆ, ಒಂದು ಪಂಚರ್ ಹಾಕಬೇಕು ಅಂದರೆ ತುಂಬ ಹಾಕಲ್ಲ, ಪಂಚರ್ ಎಲ್ಲೂ ಹಾಕಲ್ಲ. ಅಂದರೆ ಐ ಆಮ್ ಟಾಕಿಂಗ್ ಅಬೌಟ್ ದಿ ಎಲಿಟ್ ಕ್ಯಾಟಗರಿ ಆಫ್ ಸೈಕ್ಲಿಸ್ಟ್. ಒಂದು ಪಂಚರ್ ಹಾಕಬೇಕಂದ್ರೆ ದೇ ವಿಲ್ ಚಾರ್ಜ್ ಅಬೌಟ್ 120 rupees. ಐ ಆಮ್ ಟೆಲಿಂಗ್ ಯು ಹೌ ದಟ್ ಸ್ಪೋರ್ಟ್ ಇಸ್. ಸೊ ದೆರ್ ಆರ್ ಆಪರ್ಚುನಿಟೀಸ್. ಆಮೇಲೆ ಆ ಮೆಕ್ಯಾನಿಕ್ಸ್ ಇದ್ದಾರಲ್ಲ, ಯುಲ್ ಗೆಟ್ ಆ ಮೆಕ್ಯಾನಿಕ್ಗೆ ಯು ಹ್ಯಾವ್ ಟು ಸ್ಟಡಿ ಫಾರ್ ಇಟ್, ಯು ಹ್ಯಾವ್ ಟು ಗೆಟ್ ಸರ್ಟಿಫೈಡ್. Study the body of cycle. Yes, and the geometry, thermodynamics of it. And there are things like body fit ಅಂತ ಕರೀತಾರೆ. ಬಾಡಿ ಫಿಟ್ ಅಂದರೆ ಆ ಬಾಡಿ ಫಿಟ್ ಮಾಡೋದಕ್ಕೇನೆ ಒಬ್ರು ಸ್ಪೆಷಲೈಸ್ಡ್ ಇರ್ತಾರೆ. So they curate and they customize the cyclists exactly body weight, height and seat their way of ಹೇಗಿರಬೇಕು, seeing through. ಸೀಟ್ ಹೈಟ್ ಇರಬೇಕು, ಪೆಡಲ್ ಎಲ್ಲಿರಬೇಕು, ನನ್ನ ಹ್ಯಾಂಡಲ್ ಬಾರ್ ಎಲ್ಲಿರಬೇಕು, ಇಲ್ಲಾಂದರೆ ಎಷ್ಟು ನಾನು ಬೆಂಡ್ ಆಗ್ಬೋದು ನನ್ನ ಬಾಡಿನ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ, ನನ್ನ ಸೈಕಲ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ. ಆ್ಯಂಡ್ ದೆನ್ ದೇ ಫಿಕ್ಸ್ ದಿ ಇಶ್ಯೂಸ್ ವಾಟ್ ಎವರ್ ಇಟ್ ಇಸ್. ಸೊ ದಟ್ ಇಸ್ ಕಾಲ್ಡ್ ಬೈಕ್ ಫಿಟ್ ಅಂತ. ಅದೇ ಒಂದು ದೊಡ್ಡ ಪ್ರಪಂಚ ಇದೆ. ಆಮೇಲೆ ಫಾರ್ ಎಕ್ಸಾಂಪಲ್, ಇವಾಗ ನನ್ನ ಸ್ಪೋರ್ಟ್ಸ್ ಇಂಜುರೀಸ್ ಆಗುತ್ತೆ. ಎಷ್ಟೊಂದು ಜನಕ್ಕೆ ಪಾಪ ಗೊತ್ತಿರಲ್ಲ. ಆ ಸ್ಪೋರ್ಟ್ಸ್ ಇಂಜುರೀಸ್ಗೆ
ಅದಕ್ಕೆ ಕನೆಕ್ಟೆಡ್ ಒಂದು ಕೋಚಸ್ ಇರ್ತಾರೆ, ಅದಕ್ಕೆ ಕನೆಕ್ಟೆಡ್ ಆಗಿರೋ ಡಾಕ್ಟರ್ಸ್ ಇರ್ತಾರೆ. ಸ್ಪೋರ್ಟ್ಸ್ ಸೈಕಿಯಾಟ್ರಿಸ್ಟ್ ಇರ್ತಾರೆ ಆ ಟ್ರಾಮಾ ಇಂದ ಇದ್ ಮಾಡ್ಲಿಕ್ಕೆ, ನೆಕ್ಸ್ಟ್ ಕಾಂಪಿಟೇಷನ್ ಹೋಗಕ್ ಆಗ್ಲಿಲ್ಲ ಅಂದ್ರೆ. ಎಕ್ಸಾಕ್ಟ್ಲಿ. There are so many dimensions that cycling has taken today. So it is not just a sport. ಆಮೇಲೆ ಅವಾಗ ನಿಮ್ಗೆ ವಾಟ್ಸಪ್ ಮೆಸೇಜ್ ಬರ್ಬೋದು, ಸೈಕ್ಲಿಂಗ್ ಇಸ್ ಅ ಥ್ರೆಟ್ ಟು ಅವರ್ ಎಕನಾಮಿ ಅಂತ. ಬಟ್ ಇಟ್ ಇಸ್ ನಾಟ್. ಅಂದರೆ ನಿಮ್ಗೆ ಗೊತ್ತಿಲ್ಲ ನೀವು ನೋಡಿದಿರೋ ಇಲ್ವೋ ಮೆಸೇಜ್ ಅಂತ. ಅದರಲ್ಲಿ ಏನು ಹೇಳುತ್ತೆ ಅಂದರೆ, ಸೈಕ್ಲಿಸ್ಟ್ ಬಂದು ಹೆಲ್ತಿ ಆಗಿರ್ತಾನೆ, ಸೊ ಅವ್ನು ಎಲ್ಲೂ ಹೋಗಲ್ಲ, ಸ್ಪೆಂಡ್ ಮಾಡಲ್ಲ, ಅದು ಇದು ಅಂತ ಎಲ್ಲ ಒಂದು. ಸೊ ದ ಹೆಲ್ತ್ ಸೆಕ್ಟರ್ ಇಸ್ hampered and everything related to it will be hampered. ಎಸ್. ಆದರೆ ನಂಗೆ ಏನನ್ಸುತ್ತೆ ಅಂದರೆ, ಬೀಯಿಂಗ್ ಇನ್ ದ ಸ್ಪೋರ್ಟ್, ಆ ಸೈಕ್ಲಿಸ್ಟ್ ಇಸ್ ಅ ಬೂನ್ ಟು ಎಕನಾಮಿ. ಯಾಕೆಂದರೆ ಒಂದು ಸೈಕಲ್ ತೊಗೋಬೇಕು ಅಂದರೆ ಕಾಸ್ಟ್ ಇದೆ, ಆ್ಯಂಡ್ ಇಟ್ ಇಸ್ ನಾಟ್ ವೆರಿ ಸಿಂಪಲ್. ನಾನು ನಿಮ್ಗೆ ಆಗಲೇ ಹೇಳ್ದಂಗೆ, ಈಗಲೂ ನಮ್ಮ ತಲೆಯಲ್ಲಿ ಏನಿದೆ ಅಂದರೆ, ಒಂದು ಸೈಕಲ್ ಅಂದರೆ 5,000 ರೂಪಾಯಿ 10,000 ರೂಪಾಯಿ ಅಂತ ಇದೆ. ಆದರೆ ಲಕ್ಷಗಟ್ಟಲೆ ಇದೆ. ಈವನ್ ಇನ್ಫ್ಯಾಕ್ಟ್ ನಮ್ಮ ಇಂಡಿಯಾನೆಲ್ಲ ರೆಪ್ರೆಸೆಂಟ್ ಮಾಡೋರೆಲ್ಲ ಬೆಂಗಳೂರಲ್ಲಿದ್ದಾರೆ. ನವೀನ್ ಜಾನ್ ಅಂತ, ಹೀಸ್ ಮೈ ಕ್ಲೋಸ್ ಫ್ರೆಂಡ್. ಇಲ್ಲಾಂದರೆ ಇನ್ನೊಂದು ನ್ಯಾಷನಲ್ ಚಾಂಪಿಯನ್ ಇದ್ದರು, KKR ಅಂತ, ಕಿರಣ್ ಕುಮಾರ್ ರಾಜು ಅಂತ. ಅವ್ರ ಸೈಕಲೆಲ್ಲ ನೀವು ನೋಡಿದ್ರೆ, only when you go very close to it, or when you put that cycle, ಈ ಸೈಕಲ್ ಗೂಗಲ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಒಂದು 8 ಲಕ್ಷ 9 ಲಕ್ಷ ಆ ಥರ ಸೈಕಲ್ ಇರುತ್ತೆ. ಸೊ ದಟ್ ಇಟ್ ಸೆಲ್ಫ್ ಇಸ್ ಅನ್ ಇನ್ವೆಸ್ಟ್ಮೆಂಟ್. ಸೊ ನಿಮ್ಗೆ ಆ ಸೈಕಲ್ ಸಿಗ್ತಾ ಇದೆ ಅಂದರೆ, ಸ್ಪಾನ್ಸರ್ಶಿಪ್ ಸಿಗ್ತಾ ಇದೆ ಅಂದರೆ, ಆರ್ ಇಫ್ ಯು ಆರ್ ಏಬಲ್ ಟು ಅಫೋರ್ಡ್ ಫಾರ್ ಇಟ್, ಯು ಆರ್ ಸ್ಟಿಲ್ ಪಾರ್ಟ್ ಆಫ್ ದಿ ಎಕನಾಮಿ. ಆಮೇಲೆ ಒನ್ಸ್ ಯು ಆರ್ ಇನ್ ದ ಸ್ಪೋರ್ಟ್, ನಿಮಗೆ, ನಾನು ಸೈಕಲ್ ತುಳಿದಾಗ 2011ರಲ್ಲಿ ನಾನು ಯಾ ಚಡ್ಡಿ ತೊಗೊಳ್ ಹಾಕೊಂಡು ಹೋದೆ, ತುಳ್ಕೊಂಬಂದೆ. ಆದರೆ ಸೈಕ್ಲಿಂಗ್ಗೆ ಅಂತಲೇ ಚಡ್ಡಿ ಬರುತ್ತೆ, ಸೈಕ್ಲಿಂಗ್ಗೆ ಅಂತಲೇ ಜರ್ಸಿ ಬರುತ್ತೆ, ಸೈಕ್ಲಿಂಗ್ಗೆ ಗೇರ್ಸ್ ಬರುತ್ತೆ, ಸೈಕ್ಲಿಂಗ್ಗೆ ಒಂದು ಶೂ ಯೂಸ್ ಮಾಡ್ತೀವಿ, ಅದನ್ನು ಕ್ಲೀಟ್ಸ್ ಅಂತ ಕರಿತೀವಿ. ಸೊ ದೆರ್ ಆರ್ ಅ ಲಾಟ್ ಆಫ್ ಥಿಂಗ್ಸ್. ಹೆಲ್ಮೆಟ್ ಫಾರ್ ಎಕ್ಸಾಂಪಲ್, ನೀವೊಂದು ನಾರ್ಮಲ್ ಹೆಲ್ಮೆಟ್ ತೊಗೊಂಡ್ರೆ ಯಾವುದೋ ಒಂದು ಕಡೆ ಹೋಗಿ ಒಂದು 500 ರೂಪಾಯಿಂದ 600 ರೂಪಾಯಿ ಇರುತ್ತೆ, ಅಂದರೆ ನಾರ್ಮಲ್ 2 ವೀಲರ್ ಹೆಲ್ಮೆಟ್. ಅದೇ ಒಂದು ಸೈಕ್ಲಿಂಗ್ ಹೆಲ್ಮೆಟ್ ತೊಗೋಬೇಕಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಬಂದು 1,500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಸೊ cycling, it can be beneficial. It is, at the same time, it is also taken a competitive spirit in our country. There are elite athletes. At the same time, there are more opportunities. ಇದುವರೆಗೂ ನಾವು ಇಂಡಿಯಾದಿಂದ we have never been selected as a team for Tour for France ಆಗಿರಲಿ, ಟೂರ್ ದಿ ಫ್ರಾನ್ಸ್ ಅಂತ ಪಾಪ್ಯುಲರ್ ಆಗಿ ಕರೀತಾರೆ. ಅದಕ್ಕೊಂದು ಟೀಮ್ ನಾವು ಇನ್ನೂ ಕಳ್ಸೋಕ್ಕಾಗಿಲ್ಲ. ಇಲ್ಲ ನಾವು ಯಾವುದೋ ಒಂದು ದೊಡ್ಡ ಚಾಂಪಿಯನ್ಶಿಪ್ ಇಂಟರ್ನ್ಯಾಷನಲ್ ಎಲ್ಲ ಹೋದಾಗ ಆ ಮಟ್ಟದಲ್ಲಿ we have still not been established, ಸೇಯಿಂಗ್ ನಾವು ಒಂದು ದೊಡ್ಡ, ಇವಾಗ ಸೇ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಅಂದರೆ ನಾವು ಫೈನಲ್ಸ್ ಹೋಗ್ತೀವಲ್ಲ, ಅದೇ ಥರ ಸೈಕ್ಲಿನಲ್ಲಿ ಇನ್ನೂ ಆ ಥರ ಒಂದು ದೊಡ್ಡ ಇದಾಗಿಲ್ಲ. ಆಮೇಲೆ ಇತ್ತೀಚೆಗೆ ಎಷ್ಟೊಂದು ಕಾಂಪಿಟೇಷನ್ಸ್ ಬಂದಿದೆ. ದರ್ ಇಸ್ ಅ ಕಾಂಪಿಟೇಷನ್ ಕಾಲ್ಡ್ ರೇಸ್ ಅಕ್ರಾಸ್ ಇಂಡಿಯಾ ಅಂತ. ನಾನು 27 ದಿವಸ ತೊಗೊಂಡೆ ಅಂತ ಹೇಳ್ತೀನಲ್ಲ, ನೀವು ಕಾಶ್ಮೀರಿಂದ ಕನ್ಯಾಕುಮಾರಿ ತೊಗೊಂಡೆ ಅಂತ. ದೆರ್ ಆರ್ ಸೈಕ್ಲಿಸ್ಟ್ ಹೂ ಡೂ ಇಟ್ ಇನ್ 8 days 6 hours. ದಟ್ಸ್ ಅ ರೆಕಾರ್ಡ್. ಸೊ ಈ ಥರ ಎಲ್ಲ ಒಂದು ಕಾಂಪಿಟೇಟಿವ್ ಸ್ಪಿರಿಟ್ ಬಂದಿದೆ.